ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಸುದೀಪ್ ಮತ್ತು ದರ್ಶನ್ ಕನ್ನಡದ ಪ್ರಸಿದ್ಧ ನಟರು. ಆದ್ರೆ ಒಬ್ರನ್ನ ಕಂಡ್ರೆ ಮತ್ತೊಬ್ರಿಗೆ ಆಗಲ್ಲ. ಒಂದು ಕಾಲದಲ್ಲಿ ಫ್ರೆಂಡ್ಸ್ ಆಗಿದ್ದ ಇವ್ರಿಗೆ ಆಗಿದ್ದೇನು? ಇಬ್ಬರ ಗೆಳೆತನ ಕಟ್ ಆಗಿದ್ದು ಹೇಗೆ? ಸುದೀಪ್ ಹೇಳೋದೇನು? ದರ್ಶನ್ ವಾದವೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ, ಕೊನೆವರೆಗೂ ನೋಡಿ. ಸುದೀಪ್ ದರ್ಶನ್ ಸ್ಟಾರ್ ವಾರ್ ಆರಂಭ ಆಗಿದ್ದು ಹೇಗೆ, ಎಲ್ಲಿಂದ? ಫ್ರೆಂಡ್ಸ್, ದರ್ಶನ್ ಮತ್ತು ಸುದೀಪ್ ನಡುವಿನ ಸ್ಟಾರ್ ವಾರ್ ಶುರುವಾಗಿದ್ ಹೇಗೆ ಅನ್ನೋದು ಅರ್ಥ ಆಗ್ಬೇಕು ಅಂದ್ರೆ ದರ್ಶನ್ ಚಿತ್ರರಂಗಕ್ಕೆ ಬಂದಿದ್ ಹೇಗೆ ಅನ್ನೋದನ್ನ ನೋಡ್ಬೇಕು. ಅಂದ್ಹಾಗೆ ದರ್ಶನ್ರ ತಂದೆ ತೂಗುದೀಪ ಶ್ರೀನಿವಾಸ್ ಕನ್ನಡದ ಖ್ಯಾತ ನಟರಲ್ಲಿ ಒಬ್ರು. ಹೀಗಿದ್ರು ದರ್ಶನ್ ಚಿತ್ರರಂಗಕ್ಕೆ ಬರಲು ಸಾಕಷ್ಟು ಕಷ್ಟಪಡಬೇಕಾಯ್ತು. ಆರಂಭದಲ್ಲಿ ಕ್ಲಾಪ್ ಬಾಯ್ ಆಗಿ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ, ಸೈಡ್ ಆಕ್ಟರ್ ಆಗಿ ಕೆಲಸ ಮಾಡಿದ್ರು. ಬಳಿಕವಷ್ಟೇ 2002ರಲ್ಲಿ ತೆರೆಕಂಡ ಮೆಜೆಸ್ಟಿಕ್ ಸಿನಿಮಾ ಮೂಲಕ ಹೀರೋ ಆಗಿದ್ದು. ಮೊದಲ ಚಿತ್ರವೇ ಸೂಪರ್ ಡೂಪರ್ ಹಿಟ್ ಆಗಿ ಒಳ್ಳೆ ಹೆಸರು ತಂದುಕೊಡ್ತು. ಹೀಗಾಗಿ ಇಂದಿಗೂ ಈ ಸಿನಿಮಾದ ನಿರ್ದೇಶಕ, ನಿರ್ಮಾಪಕ, ಸಹ ಕಲಾವಿದರನ್ನ ತಮ್ಮ ಅದೃಷ್ಟ ಅಂತ ಪರಿಗಣಿಸ್ತಾರೆ ದರ್ಶನ್. ಮೆಜೆಸ್ಟಿಕ್ ಕೊಡಿಸಿದ್ದು ತಾನೆಂದ ಕಿಚ್ಚ, ಗೆಳೆಯನ ಹೇಳಿಕೆಯಿಂದ ದಚ್ಚುಗೆ ಸಿಟ್ಟು. ಸುದೀಪ್ ಸಂದರ್ಶನವೊಂದರಲ್ಲಿ ಮಾತನಾಡುವಾಗ ದರ್ಶನ್ರನ್ನ ನಾನು ಮೊದಲು ನೋಡಿದಾಗ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕ್ಲಾಪ್ ಬೋರ್ಡ್ ಇಟ್ಕೊಂಡು ನಿಂತಿದ್ರು. ಯಾರಿವ್ನು ಅಂತ ಕೇಳಿದಾಗ ತೂಗುದೀಪ ಶ್ರೀನಿವಾಸ್ರ ಮಗ ಅಂತ ಅಲ್ಲಿದ್ದವರು ಹೇಳಿದ್ರು. ಅದನ್ನ ಕೇಳಿ ನಂಗೆ ಆಶ್ಚರ್ಯ ಆಯ್ತು ಅಂದ್ರು. ಮುಂದುವರೆದು ಮಾತನಾಡಿದ ಸುದೀಪ್, ಮೆಜೆಸ್ಟಿಕ್ ಸಿನಿಮಾದ ಆಫರ್ ಮೊದಲು ಬಂದಿದ್ದು ನನಗೆ. ಆದ್ರೆ ಇಂಥ ಸಿನಿಮಾವನ್ನ ಮಾಡೋಕ್ಕಾಗಲ್ಲ, ಟೈಮ್ ಕೂಡ ಇಲ್ಲ. ನೀವ್ಯಾಕೆ ದರ್ಶನ್ರನ್ನ ಹಾಕೊಂಡು ಮಾಡಬಾರ್ದು ಅಂತ ನಿರ್ದೇಶಕ ಸತ್ಯಗೆ ಹೇಳ್ದೆ. ಅವರು ದರ್ಶನ್ ಬಳಿ ಹೋದ್ರು ಅಂತ ಸುದೀಪ್ ಸಂದರ್ಶನದಲ್ಲಿ ಹೇಳಿದ್ರು. ಕಿಚ್ಚನ ಈ ಹೇಳಿಕೆಯಿಂದ ದರ್ಶನ್ಗೆ ಭಾರಿ ಬೇಸರವಾಯ್ತು. ದಚ್ಚು ಅಭಿಮಾನಿಗಳು ಕೂಡ ಸುದೀಪ್ ವಿರುದ್ಧ ಮುನಿಸಿಕೊಂಡ್ರು. ಇಲ್ಲಿಂದ ಇಬ್ಬರ ನಡುವಿನ ಸ್ಟಾರ್ ವಾರ್, ಫ್ಯಾನ್ಸ್ ವಾರ್ ಎಲ್ಲ ಶುರುವಾಯ್ತು. ದರ್ಶನ್ ವಾದ ಏನು ಗೊತ್ತಾ? ಮೆಜೆಸ್ಟಿಕ್ ಚಿತ್ರದಲ್ಲಿ ತನಗೆ ಚಾನ್ಸ್ ಕೊಡಿಸಿದ್ದು ಸುದೀಪ್ ಅಲ್ಲವೇ ಅಲ್ಲ ಅನ್ನೋದು ದರ್ಶನ್ ವಾದ. ದರ್ಶನ್ ಪ್ರಕಾರ ತಾವು ಧಾರಾವಾಹಿಗಳಲ್ಲಿ ಕೆಲಸ ಮಾಡ್ತಿದ್ದಾಗ ಸ್ನೇಹಿತ ಅಣಜಿ ನಾಗರಾಜ್ ಕಾಲ್ ಮಾಡಿ ಬ್ರೇಕ್ ಟೈಮಲ್ಲಿ ಪ್ರಜ್ವಲ್ ಲಾಡ್ಜ್ಗೆ ಹೋಗು, ಅಲ್ಲಿ ನಿರ್ದೇಶಕರಾದ ಸತ್ಯಾರನ್ನ ಭೇಟಿಯಾಗು ಅಂದಿದ್ರಂತೆ. ಅದರಂತೆ ಲಾಡ್ಜ್ಗೆ ಬಂದ ದರ್ಶನ್, ನಾನು ತೂಗುದೀಪ ಶ್ರೀನಿವಾಸ್ರ ಮಗ, ಅಣಜಿ ನಾಗರಾಜ್ ನನ್ನನ್ನ ಇಲ್ಲಿಗೆ ಕಳಿಸಿದ್ದು ಅಂದ್ರಂತೆ. ಆಗ ಮೆಜೆಸ್ಟಿಕ್ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರಾದ ರಮೇಶ್ ಅನ್ನೋರು ಇವರೇ ನಮ್ ಹೀರೋ ಅಂತ ಘೋಷಿಸಿಬಿಟ್ರು. ಹೀಗೆ ಮೆಜೆಸ್ಟಿಕ್ ಚಿತ್ರಕ್ಕೆ ಆಯ್ಕೆಯಾದೆ ಅನ್ನೋದು ದರ್ಶನ್ ವಾದ. 2017ರಲ್ಲಿ ಫ್ರೆಂಡ್ಶಿಪ್ ಕಟ್. ಅದು 2017ರ ಮಾರ್ಚ್ 5ನೇ ತಾರೀಕು ರಾತ್ರಿ 8 ಗಂಟೆ ಸುಮಾರು ದರ್ಶನ್ರ ಅಧಿಕೃತ ಟ್ವಿಟರ್ ಅಕೌಂಟ್ನಿಂದ ಒಂದು ಟ್ವೀಟ್ ಪೋಸ್ಟ್ ಆಗಿತ್ತು. ಅದರಲ್ಲಿ, ನಾನು ಮತ್ತು ಸುದೀಪ್ ಇನ್ಮುಂದೆ ಸ್ನೇಹಿತರಲ್ಲ, ನಾವು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುತ್ತಿರುವ ನಟರಷ್ಟೇ. ದಯವಿಟ್ಟು ಯಾವುದೇ ಊಹಾಪೋಹಗಳು ಬೇಡ, ಇದು ಇಲ್ಲಿಗೆ ಮುಗೀತು ಅಂತಿತ್ತು. ಅದಾಗಿ 2 ಗಂಟೆಗಳ ಬಳಿಕ ಮತ್ತೊಂದು ಟ್ವೀಟ್ ಮಾಡಿ ಸುದೀಪ್ ಜೊತೆ ಫ್ರೆಂಡ್ಶಿಪ್ ಕಟ್ ಮಾಡಿಕೊಳ್ಳಲು ಕಾರಣವೇನು ಅನ್ನೋದನ್ನ ತಿಳಿಸಿದ್ರು. ಅದ್ರಲ್ಲಿ ಏನಿತ್ತು ಅಂದ್ರೆ, ಇದೇ ಮೊದಲ ಬಾರಿಗೆ ಈ ವಿಡಿಯೋ ನೋಡಿದಾಗ ನನ್ನ ಮನಸ್ಸಿಗೆ ನೋವಾಗಿರೋದಂತೂ ನಿಜ. ಈ ಹೇಳಿಕೆ ನೀಡಿದ್ದೇಕೆ ಅನ್ನೋದನ್ನ ಸುದೀಪ್ ರವರು ಕ್ಲಾರಿಟಿ ನೀಡಲಿ ಅಂತಿತ್ತು. ಅಲ್ಲಿಗೆ ಮೆಜೆಸ್ಟಿಕ್ ಸಿನಿಮಾದಲ್ಲಿ ದರ್ಶನ್ಗೆ ಚಾನ್ಸ್ ಕೊಡಿಸಿದ್ದೆ ತಾನು ಅನ್ನೋ ಸುದೀಪ್ರ ಹೇಳಿಕೆಯೇ ದರ್ಶನ್ ಮುನಿಸಿಗೆ ಕಾರಣ ಅನ್ನೋದು ಸ್ಪಷ್ಟವಾಗಿತ್ತು. ದರ್ಶನ್ರ ಈ ಟ್ವೀಟ್ ಗಳನ್ನ ನೋಡಿ ಹಲವರಿಗೆ ಶಾಕ್ ಆಯ್ತು. ಒಂದಷ್ಟು ಜನ ನಂಬಲೇ ಇಲ್ಲ. ದರ್ಶನ್ರ ಟ್ವಿಟರ್ ಅಕೌಂಟ್ ಹ್ಯಾಕ್ ಆಗಿರಬಹುದು ಅನ್ಕೊಂಡ್ರು. ಮರುದಿನ ಟ್ವೀಟ್ ಮೂಲಕ ಮತ್ತೆ ಪ್ರತಿಕ್ರಿಯಿಸಿದ ದರ್ಶನ್, ನನ್ನ ಅಕೌಂಟ್ ಹ್ಯಾಕ್ ಆಗಿಲ್ಲ, ನಾನು ಯೋಚಿಸಿಯೇ ಹೇಳಿರುವ ಮಾತುಗಳಿವು ಅಂತ ಸ್ಪಷ್ಟನೆ ಕೊಟ್ರು. ಈ ಟೈಮಲ್ಲೇ ಮೆಜೆಸ್ಟಿಕ್ ಚಿತ್ರದ ಮತ್ತೊಬ್ಬ ನಿರ್ಮಾಪಕ ಭಾಮಾ ಹರೀಶ್ ಮಾತನಾಡಿ, ಮೆಜೆಸ್ಟಿಕ್ ಸಿನಿಮಾವನ್ನ ದರ್ಶನ್ಗೆ ಸಜೆಸ್ಟ್ ಮಾಡಿದ್ದು ಸುದೀಪ್ ಅಂದ್ಬಿಟ್ರು. ಗೆಳೆತನ ಕಟ್ ಆಗಿದ್ದಕ್ಕೆ ಸುದೀಪ್ ಬೇಸರ. ಕಿಚ್ಚನಿಂದ ಆಗಾಗ ಬರ್ತಿತ್ತು ಗ್ರೀನ್ ಸಿಗ್ನಲ್. ಒಳ್ಳೆ ಗೆಳೆಯನಾಗಿದ್ದ ದರ್ಶನ್ ಏಕಾಏಕಿ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ದು ಸುದೀಪ್ಗೂ ಬೇಸರ ತಂದಿತ್ತು. ಆದ್ರೆ ತಕ್ಷಣ ಪ್ರತಿಕ್ರಿಯೆ ನೀಡ್ಲಿಲ್ಲ. ಸಂದರ್ಭ ಬಂದಾಗ್ಲೆಲ್ಲ ದರ್ಶನ್ ಬಗ್ಗೆ ತಮ್ಮ ಮನಸ್ಸಲ್ಲಿ ಇನ್ನೂ ಸ್ನೇಹದ ಭಾವನೆ ಇದೆ ಅನ್ನೋದನ್ನ
ಸೂಚ್ಯವಾಗಿ ಹೇಳ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಸುದೀಪ್ ಮನೆಯಲ್ಲಿ ಇಬ್ರು ಒಟ್ಟಿಗಿರೋ ಫೋಟೋ ಇದೆ. ಈ ಬಗ್ಗೆ ಕಿಚ್ಚನನ್ನ ಕೇಳಿದಾಗ ನಾನೇ ನನ್ನ ಮನ್ಸಲ್ಲಿ ಯಾರಿಗಾದ್ರೂ ಜಾಗ ಕೊಟ್ಮೇಲೆ ಅದನ್ನ ಅಷ್ಟು ಬೇಗ ಕಿತ್ತಾಕೋಕೆ ಆಗಲ್ಲ ಅಂದಿದ್ರು. 2022 ದರ್ಶನ್ ಮೇಲೆ ಚಪ್ಪಲಿ ಎಸೆತ ಖಂಡಿಸಿದ ಕಿಚ್ಚ, ದರ್ಶನ್ ಧನ್ಯವಾದ. ಅದು 2022 ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕ್ರಾಂತಿ ಸಿನಿಮಾದ ಪ್ರಚಾರ ಕಾರ್ಯಕ್ರಮ ನಡೀತಿತ್ತು. ಈ ವೇಳೆ ಯಾರೋ ಕಿಡಿಗೇಡಿ ದರ್ಶನ್ ಮೇಲೆ ಚಪ್ಪಲಿ ಎಸೆದಿದ್ದ ಘಟನೆಯನ್ನ ನಟ ನಟಿಯರಿಂದ ಹಿಡಿದು ರಾಜಕಾರಣಿಗಳವರೆಗೆ ಎಲ್ಲರೂ ಖಂಡಿಸಿದ್ರು. ಸುದೀಪ್ ಅಂತೂ ದ್ವೇಷನೇ ಎಲ್ಲದಕ್ಕೂ ಉತ್ತರವಲ್ಲ ಅಂತ ದೊಡ್ಡ ಹೇಳಿಕೆಯೊಂದನ್ನ ಬಿಡುಗಡೆ ಮಾಡಿದ್ರು. ಇದರ ಬೆನ್ನಲ್ಲೇ ದರ್ಶನ್ ಕೂಡ ತಮ್ಮ ಬೆಂಬಲಕ್ಕೆ ಬಂದವರಿಗೆ ಧನ್ಯವಾದ ತಿಳಿಸಿದ್ರು. ಅವರಲ್ಲಿ ಕಿಚ್ಚ ಕೂಡ ಒಬ್ಬರಾಗಿದ್ರು. 2025ರಲ್ಲಿ ಯುದ್ಧಕ್ಕೆ ಸಿದ್ಧ ಎಂದ ಕಿಚ್ಚ. ಅದು 2025ರ ಡಿಸೆಂಬರ್ ತಿಂಗಳು ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಪ್ರಚಾರ ಕಾರ್ಯಕ್ರಮ ನಡೀತಿತ್ತು. ಈ ವೇಳೆ ಮಾತನಾಡಿದ ಸುದೀಪ್, ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗೋಕೆ ರೆಡಿ ಇದೆ. ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಿದೆ. ನಾವು ಕೂಡ ಯುದ್ಧಕ್ಕೆ ಸಿದ್ಧ. ನಾನು ಇಷ್ಟು ದಿನ ಸುಮ್ಮನಾಗಿದ್ದೆ. ಇದ್ರಿಂದ ನಿಮ್ಮ ಮೇಲೆ ಕಲ್ಲಿನ ತೂರಾಟ ಬೀಳ್ತಾನೆ ಇತ್ತು. ಅದನ್ನ ತಾವು ತಡ್ಕೊಂಡು ಬರ್ತಾ ಇದ್ರಿ. ಆದ್ರೆ ಈಗ ಹೇಳ್ತಿದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ ಅಂದ್ಬಿಟ್ರು. ಇದು ಭಾರಿ ವೈರಲ್ ಆಯ್ತು. ಸುದೀಪ್ ಹೀಗೆ ಹೇಳಿದ್ದು ದರ್ಶನ್ ಅಭಿಮಾನಿಗಳಿಗೆ ಅನ್ನೋದು ಕೆಲವರ ವಾದವಾಗಿತ್ತು. ಹೀಗಿರುವಾಗ್ಲೇ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಇಲ್ಲದೆ ಇದ್ದಾಗ ಕೆಲವರು ಏನೇನೋ ಮಾತನಾಡ್ತಾರೆ, ಆದ್ರೆ ದರ್ಶನ್ ಇದ್ದಾಗ ಆ ವ್ಯಕ್ತಿಗಳು ಎಲ್ಲಿರ್ತಾರೋ ಗೊತ್ತೇ ಆಗಲ್ಲ ಅಂತ ಹೇಳಿದ್ರು. ವಿಜಯಲಕ್ಷ್ಮಿ ಹೀಗೆ ಹೇಳಿದ್ದು ಸುದೀಪ್ಗೆ ಅಂತ ಒಂದಷ್ಟು ಜನ ಭಾವಿಸಿದ್ರು. ನಂತರ ಸಂದರ್ಶನವೊಂದರಲ್ಲಿ ಮಾತನಾಡಿದ ಸುದೀಪ್, ನಾನು ಯುದ್ಧ ಸಾರಿದ್ದು ಸಿನಿಮಾವನ್ನ ಪೈರಸಿ ಮಾಡ್ತಾರಲ್ಲ ಅವರ ವಿರುದ್ಧ. ಮಾರ್ಕ್ ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ಪೈರಸಿ ಮಾಡಲು ಪ್ಲಾನ್ ನಡೀತಿದೆ ಅನ್ನೋ ವಿಚಾರ ನನ್ನ ಕಿವಿಗೆ ಬಿತ್ತು. ಹೀಗಾಗಿ ಪೈರಸಿ ಮಾಡುವವರಿಗೆ ವಾರ್ನಿಂಗ್ ಕೊಡೋ ತರ ಮಾತನಾಡಿದೆ. ನಾನು ಯಾವ ನಟನ ಹೆಸರು ಕೂಡ ತೆಗ್ದಿಲ್ಲ. ವಿಜಯಲಕ್ಷ್ಮಿ ಕೂಡ ನನ್ನ ಹೆಸರನ್ನ ಹೇಳಿಲ್ಲ. ಹೀಗಾಗಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ವಿಜಯಲಕ್ಷ್ಮಿ ಹೇಳಿದ್ದು ಯಾರಿಗೆ ಅನ್ನೋದನ್ನ ಅವರ ಹತ್ರನೇ ಹೋಗಿ ಕೇಳಿ ಅಂದ್ರು. ಸೋ ಫ್ರೆಂಡ್ಸ್, ಇದಿಷ್ಟು ಸುದೀಪ್ ಮತ್ತು ದರ್ಶನ್ ಸ್ಟಾರ್ ವಾರ್ಗೆ ಕಾರಣವೇನು, ಫ್ರೆಂಡ್ಶಿಪ್ ಕಟ್ ಆಗಿದ್ದೇಕೆ, ಆಮೇಲೆ ಏನೇನಾಯ್ತು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.